ಒಬ್ಬ ವ್ಯಕ್ತಿಯ ಜೀವನವನ್ನ ಅರ್ಥ ಮಾಡಿಕೊಳ್ಳಲು ಅವನು ಹೇಗೆ ಸತ್ನು ಅನ್ನೋದಕ್ಕಿಂತ ಅವನು ಹೇಗೆ ಬದುಕಿದ ಅನ್ನೋದನ್ನ ತಿಳ್ಕೊಬೇಕಾಗುತ್ತೆ. ಇಂದು ನಾವು ನೆನಪಿಸ್ಕೊಳ್ಳುವಂತ ಹೆಸರು ಭಗತ್ ಸಿಂಗ್. ಕೇವಲ 23 ವರ್ಷಗಳ ಜೀವನ, ಆದ್ರೆ ಆ 23 ವರ್ಷಗಳಲ್ಲಿ ಒಬ್ಬ ಬಾಲಕ ಬೆಳಿತಾನೆ, ಒಬ್ಬ ವಿದ್ಯಾರ್ಥಿ ಪ್ರಶ್ನೆಗಳನ್ನ ಕೇಳಲು ಶುರು ಮಾಡ್ತಾನೆ, ಒಬ್ಬ ಯುವಕ ತನ್ನ ದೇಶದ ಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳಲು ಪ್ರಯತ್ನಿಸ್ತಾನೆ, ಒಬ್ಬ ಕ್ರಾಂತಿಕಾರಿ ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ಸವಾಲು ಆಗ್ತಾನೆ, ಒಬ್ಬ ಯುವಕ ತನ್ನ ಜೀವನವನ್ನೇ ದೇಶದ ಸ್ವಾತಂತ್ರ್ಯದ ಹೋರಾಟಕ್ಕೆ ಅರ್ಪಿಸ್ತಾನೆ. ಭಗತ್ ಸಿಂಗ್ ಅವರ ಕತೆ ಕೇವಲ ಸಾಹಸದ ಕತೆ ಅಲ್ಲ, ಇದು ಚಿಂತನೆಯ ಕತೆ, ಇದು ತ್ಯಾಗದ ಕತೆ, ಇದು ಒಬ್ಬ ಯುವಕ ತನ್ನ ಜೀವನಕ್ಕಿಂತ ದೊಡ್ಡ ಆದರ್ಶವನ್ನ ಆಯ್ಕೆ ಮಾಡ್ಕೊಂಡಂತ ಕತೆ. ಹಾಗಾದ್ರೆ ಭಗತ್ ಸಿಂಗ್ ಯಾರು? ಅವರು ಹೇಗೆ ಬೆಳೆದ್ರು? ಅವರ ಚಿಂತನೆ ಹೇಗೆ ರೂಪುಗೊಂಡಿತು? ಮತ್ತು ಕೇವಲ 23ನೇ ವಯಸ್ಸಿನಲ್ಲಿ ಅವರು ಏಕೆ ಮರಣವನ್ನ ಎದುರಿಸ್ತಾರೆ? ಸೊ ಇದು ಭಗತ್ ಸಿಂಗ್ ಅವರ ಸಂಪೂರ್ಣ ಕತೆ ಈ ವಿಡಿಯೋದಲ್ಲಿ ನೋಡೋಣ. ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ, ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ. 1907 ಸೆಪ್ಟೆಂಬರ್ 28 ಅಂದಿನ ಬ್ರಿಟಿಷ್ ಭಾರತದ ಪಂಜಾಬ್ ಪ್ರದೇಶದ ಬಾಂಗಾ ಗ್ರಾಮದಲ್ಲಿ ಭಗತ್ ಸಿಂಗ್ ಜನಿಸ್ತಾರೆ. ಅವರ ತಂದೆ ಸರ್ದಾರ್ ಕಿಶನ್ ಸಿಂಗ್, ತಾಯಿ ವಿದ್ಯಾವತಿ. ಭಗತ್ ಸಿಂಗ್ ಅವರ ಕುಟುಂಬದಲ್ಲಿ ದೇಶದ ಸ್ವಾತಂತ್ರ್ಯದ ಬಗ್ಗೆ ಆಳವಾದ ಕಾಳಜಿ ಇತ್ತು. ಅವರ ಕುಟುಂಬದ ಹಲವು ಸದಸ್ಯರು ಬ್ರಿಟಿಷ್ ಆಡಳಿತದ ವಿರುದ್ಧ ಚಳುವಳಿಗಳೊಂದಿಗೆ ಸಂಪರ್ಕ ಹೊಂದಿದ್ರು. ಹೀಗಾಗಿ ಭಗತ್ ಸಿಂಗ್ ಅವರ ಬಾಲ್ಯದಲ್ಲೇ ದೇಶ ಅನ್ನೋದು ಕೇವಲ ಪಾಠ ಪುಸ್ತಕದ ಒಂದು ಅಧ್ಯಾಯವಾಗಿರ್ಲಿಲ್ಲ, ಅದು ಮನೆಯ ಮಾತುಕತೆಯ ಒಂದು ಭಾಗ ಆಗಿತ್ತು. ಅವರು ಬೆಳೆದಂತ ಪರಿಸರವೇ ಅವರಲ್ಲಿ ದೇಶದ ಬಗ್ಗೆ ಒಂದು ವಿಶೇಷ ಅರಿವು ಮೂಡಿಸಿತ್ತು. ಆದರೆ ಒಂದು ವಿಷಯ ನೆನ್ಪಿಟ್ಕೊಳ್ಬೇಕು, ಭಗತ್ ಸಿಂಗ್ ಹುಟ್ಟಿದ ಕ್ಷಣದಿಂದಲೇ ಕ್ರಾಂತಿಕಾರಿಯಾಗಿರ್ಲಿಲ್ಲ. ಅವರು ಕೂಡ ಒಬ್ಬ ಸಾಮಾನ್ಯ ಬಾಲಕರಾಗಿಯೇ ಬೆಳೆದರು. ಅವರ ಸುತ್ತಮುತ್ತಲಿನ ಘಟನೆಗಳು ಅವರ ಮನಸ್ಸಿನಲ್ಲಿ ಒಂದೊಂದೇ ಪ್ರಶ್ನೆಗಳನ್ನ ಹುಟ್ಟಿಸ್ತಾ ಹೋಗ್ತವೆ. 1919 ಭಾರತದ ಇತಿಹಾಸದಲ್ಲಿ ಒಂದು ಕರಾಳ ಅಧ್ಯಾಯ. ಅಮೃತ್ಸರದ ಜಲಿಯನ್ ವಾಲಾಬಾಗ್. ಏಪ್ರಿಲ್ 13ರಂದು ಅಲ್ಲಿ ಸೇರಿದ್ದ ಜನರ ಮೇಲೆ ಬ್ರಿಟಿಷ್ ಸೈನಿಕರು ಗುಂಡಿನ ದಾಳಿ ನಡೆಸ್ತಾರೆ. ಅನೇಕ ನಿರಪರಾಧಿಗಳು ಪ್ರಾಣ ಕಳೆದುಕೊಳ್ತಾರೆ. ಈ ಘಟನೆ ಇಡೀ ದೇಶವನ್ನೇ ನಡುಗಿಸುತ್ತೆ. ಆ ಸಮಯದಲ್ಲಿ ಭಗತ್ ಸಿಂಗ್ ಇನ್ನು ಬಾಲಕರಾಗಿರ್ತಾರೆ, ಆದರೆ ಈ ಘಟನೆ ಅವರ ಮನಸ್ಸಿನಲ್ಲಿ ಆಳವಾದ ಪರಿಣಾಮ ಬೀರುತ್ತೆ. ಭಾರತೀಯರ ಮೇಲೆ ನಡೆಯುತ್ತಿದ್ದಂತ ದಮನದ ಸ್ವರೂಪವನ್ನು ಅವರು ನಿಧಾನವಾಗಿ ಅರ್ಥ ಮಾಡಿಕೊಳ್ಳಲು ಆರಂಭಿಸ್ತಾರೆ. ಅಲ್ಲಿಂದ ಅವರ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಇನ್ನಷ್ಟು ಗಟ್ಟಿ ಆಗ್ತಾ ಬರುತ್ತೆ, ಅದು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಯಾವಾಗ ಸಿಗುತ್ತೆ ಅಂತ. ಈ ಪ್ರಶ್ನೆಗೆ ಉತ್ತರವನ್ನ ಹುಡುಕುವಂತ ಪ್ರಯತ್ನವೇ ಮುಂದೆ ಅವರ ಜೀವನದ ದಿಕ್ಕನ್ನೇ ಬದಲಾಯಿಸುವುದು. ಭಗತ್ ಸಿಂಗ್ ಶಿಕ್ಷಣವನ್ನ ಮುಂದುವರಿಸ್ತಾರೆ. ಲಾಹೋರ್ನ ನ್ಯಾಷನಲ್ ಕಾಲೇಜ್ ನಲ್ಲಿ ಅವರ ವಿದ್ಯಾಭ್ಯಾಸವನ್ನ ಮಾಡ್ತಾರೆ. ಇಲ್ಲಿ ಅವರ ವ್ಯಕ್ತಿತ್ವ ಇನ್ನಷ್ಟು ರೂಪುಗೊಳ್ಳುತ್ತೆ. ಅವರು ಕೇವಲ ಪರೀಕ್ಷೆಗಾಗಿ ಓದ್ತಿರ್ಲಿಲ್ಲ, ಅವರು ದೇಶದ ಇತಿಹಾಸವನ್ನ ಓದ್ತಾ ಇದ್ರು, ವಿಶ್ವದ ಕ್ರಾಂತಿಗಳ ಇತಿಹಾಸವನ್ನ ಓದ್ತಿದ್ರು, ರಾಜಕೀಯ ಚಿಂತನೆಗಳನ್ನ ಓದ್ತಾ ಇದ್ರು, ಸಮಾಜದ ಸಮಸ್ಯೆಗಳ ಬಗ್ಗೆ ಓದ್ತಾ ಇದ್ರು, ಮತ್ತು ಅತ್ಯಂತ ಮುಖ್ಯವಾಗಿ ಅವರು ಪ್ರಶ್ನೆಗಳನ್ನ ಕೇಳ್ತಾ ಇದ್ರು. ಅದು ಏನಪ್ಪಾ ಅಂತಂದ್ರೆ, ಭಾರತ ಸ್ವತಂತ್ರವಾದ್ರೆ ಸಾಕ? ಸಾಮಾನ್ಯ ಜನರ ಜೀವನ ಬದಲಾಗುತ್ತಾ? ಬಡತನ ಏಕೆ ಇದೆ? ಜಾತಿ ಮತ್ತು ಧರ್ಮದ ಹೆಸರಿನಲ್ಲಿ ಜನರು ಏಕೆ ವಿಭಜಿತರಾಗಿದ್ದಾರೆ? ಇಂತಹ ಪ್ರಶ್ನೆಗಳು ಅವರ ಚಿಂತನೆಯ ಭಾಗವಾಗ್ತಾ ಹೋಗುತ್ತೆ. ಸೊ ಇದಕ್ಕಾಗಿಯೇ ಭಗತ್ ಸಿಂಗ್ ಅವರನ್ನ ಅರ್ಥ ಮಾಡ್ಕೊಳ್ಳುವಾಗ ಅವರ ಕೈಯಲ್ಲಿದ್ದಂತ ಆಯುಧಕ್ಕಿಂತ ಅವರ ಕೈಯಲ್ಲಿದ್ದಂತ ಪುಸ್ತಕವನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾನೇ ಮುಖ್ಯ. 1920ರ ದಶಕದಲ್ಲಿ ಭಾರತದ ಸ್ವತಂತ್ರ ಚಳುವಳಿ ಹೊಸ ಹಂತಕ್ಕೆ ಪ್ರವೇಶಿಸುತ್ತೆ. ಮಹಾತ್ಮ ಗಾಂಧಿಯವರ ಅಸಹಕಾರ ಚಳುವಳಿ ದೇಶದ ಕೋಟ್ಯಾಂತರ ಜನರನ್ನ ಪ್ರೇರೇಪಿಸುತ್ತೆ. ಭಗತ್ ಸಿಂಗ್ ಕೂಡ ಆ ಕಾಲದ ರಾಷ್ಟ್ರೀಯ ಚಳುವಳಿಯಿಂದ ಪ್ರಭಾವಿತರಾಗಿರ್ತಾರೆ. ಆದರೆ 1927ರಲ್ಲಿ ಚೌರಿ ಚೌರ ಘಟನೆಯ ನಂತರ ಅಸಹಕಾರ ಚಳುವಳಿ ಹಿಂತೆಗೆದುಕೊಳ್ಳಲಾಗುತ್ತೆ. ಸೊ ಅನೇಕ ಯುವಕರಂತೆ ಭಗತ್ ಸಿಂಗ್ ಕೂಡ ಸ್ವತಂತ್ರ ಪಡೆಯಲು ಮುಂದಿನ ದಾರಿ ಯಾವುದು ಎಂಬುದರ ಬಗ್ಗೆ ಗಂಭೀರವಾಗಿ ಯೋಚಿಸಲು ಆರಂಭಿಸ್ತಾರೆ. ಅವರು ವಿವಿಧ ಕ್ರಾಂತಿಕಾರಿ ನಾಯಕರೊಂದಿಗೆ ಸಂಪರ್ಕವನ್ನ ಬೆಳೆಸ್ತಾರೆ. ಪತ್ರಿಕೋದ್ಯಮದಲ್ಲೂ ಕೂಡ ತೊಡಗಿಸ್ಕೊಳ್ತಾರೆ. ಸೊ ಲೇಖನವನ್ನು ಕೂಡ ಬರೀತಾರೆ. ಜನರಲ್ಲಿ ರಾಜಕೀಯ ಅರಿವು ಕೂಡ ಮೂಡಿಸಲು ಪ್ರಯತ್ನಿಸ್ತಾರೆ. ಅವರ ಚಿಂತನೆ ಈಗ ಒಂದು ಹೊಸ ಹಂತಕ್ಕೆ ಬಂದಿರುತ್ತೆ. ಸ್ವತಂತ್ರ ಎಂದ್ರೆ ಕೇವಲ ಬ್ರಿಟಿಷರನ್ನ ಹೊರಹಾಕುವುದಲ್ಲ, ಸ್ವತಂತ್ರ ಭಾರತ ಹೇಗಿರಬೇಕು ಎಂಬುದನ್ನ ಯೋಚಿಸಬೇಕು ಅಂತ. 1926ರಲ್ಲಿ ಭಗತ್ ಸಿಂಗ್ ಮತ್ತು ಅವರ ಸಹಚರರು ನವಜವಾನ್ ಭಾರತ ಸಭೆಯಂತ ಸಂಘಟನಾ ಪ್ರಯತ್ನಗಳಲ್ಲಿ ತೊಡಗಿಸಿಕೊಳ್ತಾರೆ. ಯುವಕರಲ್ಲಿ ದೇಶಭಕ್ತಿ ಮತ್ತು ರಾಜಕೀಯ ಅರಿವು ಮೂಡಿಸುವುದು ಇವರ ಪ್ರಮುಖ ಉದ್ದೇಶಗಳಲ್ಲಿ ಒಂದಾಗಿದೆ. ಭಗತ್ ಸಿಂಗ್ ಅವರ ಚಿಂತನೆಗಳಲ್ಲಿ ಜಾತಿ, ಧರ್ಮ ಮತ್ತು ಸಮುದಾಯದ ಆಧಾರದ ಮೇಲೆ ಜನರನ್ನು ವಿಭಜಿಸುವುದಕ್ಕೆ ವಿರೋಧ ಕೂಡ ಪ್ರಮುಖವಾಗಿತ್ತು. ಅವರು ಯುವಕರು ಪ್ರಶ್ನಿಸಬೇಕೆಂದು ಬಯಸ್ತಾ ಇದ್ರು, ಯೋಚಿಸಬೇಕೆಂದು ಬಯಸ್ತಾ ಇದ್ರು, ದೇಶದ ಭವಿಷ್ಯದ ಬಗ್ಗೆ ಜವಾಬ್ದಾರಿ ತೆಗೆದುಕೊಳ್ಳಬೇಕೆಂದು ಬಯಸ್ತಾ ಇದ್ರು. ಅವರ ಜೀವನದಲ್ಲಿ ಇದೇ ಸಮಯದಲ್ಲಿ ಸುಖದೇವ್ ಥಾಪರ್, ಶಿವರಾಮ ರಾಜಗುರು ಇತರ ಕ್ರಾಂತಿಕಾರಿಗಳೊಂದಿಗೆ ಅವರ ಸಂಬಂಧ ಗಟ್ಟಿಯಾಗ್ತಾ ಬರುತ್ತೆ. ಇದು ಮುಂದೆ ಭಾರತದ ಸ್ವತಂತ್ರ ಹೋರಾಟದ ಅತ್ಯಂತ ಪ್ರಸಿದ್ಧ ಅಧ್ಯಾಯಗಳಲ್ಲಿ ಒಂದಾಗಿ ಪರಿಣಮಿಸುತ್ತೆ. 1928 ಬ್ರಿಟಿಷ್ ಸರ್ಕಾರ ಭಾರತಕ್ಕೆ ಸೈಮನ್ ಕಮಿಷನ್ ನ ಕಳಿಸುತ್ತೆ. ಭಾರತೀಯ ಪ್ರತಿನಿಧಿಗಳಿಲ್ಲದ ಈ ಆಯೋಗದ ವಿರುದ್ಧ ದೇಶಾದ್ಯಂತ ಪ್ರತಿಭಟನೆ ನಡೆಯುತ್ತೆ. ಲಾಹೋರ್ನ ಪ್ರತಿಭಟನೆಯನ್ನ ಮುನ್ನಡೆಸಿದ ಪ್ರಮುಖ ನಾಯಕರಲ್ಲಿ ಒಬ್ಬರು ಲಾಲ್ ಲಜಪತ್ ರಾಯ್.
ಸೊ ಪ್ರತಿಭಟನೆ ಸಂದರ್ಭದಲ್ಲಿ ಪೊಲೀಸ್ ಲಾಠಿ ಚಾರ್ಜ್ ನಡೆಸ್ತಾರೆ. ಲಾಲ್ ಲಜಪತಿ ರಾಯ್ ಗಂಭೀರವಾಗಿ ಗಾಯಗೊಳ್ತಾರೆ. ನಂತರ ಅವರು ನಿಧನರಾಗ್ತಾರೆ. ಈ ಘಟನೆ ಭಗತ್ ಸಿಂಗ್ ಮತ್ತು ಅವರ ಸಹಚರರನ್ನು ಆಳವಾಗಿ ನಯಿಸುತ್ತದೆ. ಅವರು ಪೊಲೀಸ್ ಅಧಿಕಾರಿ ಜೇಮ್ಸ್ ಸ್ಕಾಟ್ ವಿರುದ್ಧ ಪ್ರತೀಕಾರದ ಯೋಜನೆ ರೂಪಿಸ್ತಾರೆ. ಆದರೆ 1928ರ ಡಿಸೆಂಬರ್ 17ರಂದು ನಡೆದಂತ ಆ ಘಟನೆಯಲ್ಲಿ ಸ್ಕಾಟ್ ಬದಲಿಗೆ ಪೊಲೀಸ್ ಅಧಿಕಾರಿ ಜೆ.ಪಿ. ಸಾಂಡರ್ಸ್ ಗುಂಡೇಟಿಗೆ ಬಲಿಯಾಗ್ತಾರೆ. ಇದು ಭಗತ್ ಸಿಂಗ್ ಅವರ ಜೀವನದ ಅತ್ಯಂತ ಗಂಭೀರ ಮತ್ತು ವಿವಾದಾತ್ಮಕ ಘಟನೆಗಳಲ್ಲಿ ಒಂದಾಗಿದೆ. ಈ ಘಟನೆಯ ನಂತರ ಅವರು ಪೊಲೀಸರಿಂದ ತಪ್ಪಿಸಿಕೊಳ್ಳಬೇಕಾಗುತ್ತೆ. ಆದರೆ ಅವರ ಜೀವನ ಈಗ ಮತ್ತೊಂದು ನಿರ್ಣಾಯಕ ಹಂತಕ್ಕೆ ಪ್ರವೇಶಿಸುತ್ತೆ. 1929ರ ಏಪ್ರಿಲ್ 8 ದೆಹಲಿಯ ಸೆಂಟ್ರಲ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಭಗತ್ ಸಿಂಗ್ ಮತ್ತು ಬಟುಕೇಶ್ವರ್ ದತ್ ಅವರು ಬಾಂಬೆ ಸಿಕ್ಕರು. ಘಟನೆಯನ್ನ ಅರ್ಥ ಮಾಡ್ಕೊಳ್ಳುವಾಗ ಒಂದು ಪ್ರಮುಖ ಸಂಗತಿಯನ್ನ ಮರೆಯಬಾರದು. ಅದೇನಂದ್ರೆ ಅವರ ಉದ್ದೇಶ ಅಲ್ಲಿರುವಂತ ಜನರನ್ನ ಕೊಲ್ಲುವುದಾಗಿರ್ಲಿಲ್ಲ. ಅವರು ತಮ್ಮ ರಾಜಕೀಯ ಸಂದೇಶವನ್ನ ದೇಶದ ಜನರಿಗೆ ಮತ್ತು ಬ್ರಿಟಿಷ್ ಸರ್ಕಾರಕ್ಕೆ ತಲುಪಿಸುವಂತ ಆ ಕ್ರಮವನ್ನ ಕೈಗೊಳ್ತಾರೆ. ಸೊ ಬಾಂಬ್ ಸ್ಫೋಟದ ನಂತರ ಅವರು ಓಡಿ ಹೋಗ್ಲಿಲ್ಲ, ಅವರು ಬಂಧನಕ್ಕೆ ಒಳಗಾಗ್ತಾರೆ. ಏಕೆ ಅಂದ್ರೆ ಅವರಿಗೆ ನ್ಯಾಯಾಲಯ ಒಂದು ವೇದಿಕೆ ಆಗಿತ್ತು. ಅಲ್ಲಿ ತಮ್ಮ ವಿಚಾರಗಳನ್ನ ಜನರ ಮುಂದೆ ಹೇಳುವಂತ ಅವಕಾಶ ಸಿಗುತ್ತೆ ಎಂದು ಅವರು ತಿಳಿದುಕೊಂಡಿದ್ರು. ಇದು ಭಗತ್ ಸಿಂಗ್ ಅವರ ಹೋರಾಟದ ಮತ್ತೊಂದು ಮುಖವನ್ನ ತೋರಿಸುತ್ತೆ. ಅವರು ಕೇವಲ ಹೋರಾಟ ಬಯಸ್ತಿರ್ಲಿಲ್ಲ, ತಮ್ಮ ಹೋರಾಟದ ಕಾರಣವನ್ನ ಜನರಿಗೆ ಅರ್ಥ ಮಾಡಿಸಲು ಬಯಸ್ತಾ ಇದ್ರು. ಇವಾಗ ಭಗತ್ ಸಿಂಗ್ ಜೈಲ್ಗೆ ಹೋಗ್ತಾರೆ. ಜೈಲಿನ ಬಾಗಿಲುಗಳು ಮುಚ್ಚುತ್ತವೆ. ಆದರೆ ಭಗತ್ ಸಿಂಗ್ ಅವರ ಹೋರಾಟ ನಿಲ್ಲಿಲ್ಲ. ಜೈಲಿನಲ್ಲಿ ಭಾರತೀಯ ರಾಜಕೀಯ ಕೈದಿಗಳಿಗೆ ಉತ್ತಮ ಮತ್ತು ಗೌರವಯುತ ವರ್ತನೆ ದೊರೆಯಬೇಕೆಂಬ ಬೇಡಿಕೆಯನ್ನು ಮುಂದಿಟ್ಟುಕೊಂಡು ಅವರು ಮತ್ತು ಇತರ ಕೈದಿಗಳು ಹಸಿವಿನ ಸತ್ಯಾಗ್ರಹವನ್ನ ಮಾಡ್ತಾರೆ. ಸೊ ದಿನಗಳು ಕಳೆಯುತ್ತೆ, ದೇಹ ದುರ್ಬಲವಾಗ್ತಾ ಬರುತ್ತೆ. ಆದರೆ ಅವರ ಬೇಡಿಕೆಗಳು ಮುಂದುವರುತ್ತಾ ಬರುತ್ತೆ. ಈ ಹೋರಾಟದ ಸಂದರ್ಭದಲ್ಲಿ ಕ್ರಾಂತಿಕಾರಿ ಜತಿನ್ ದಾಸ್ ದೀರ್ಘ ಹಸುವಿನ ಸತ್ಯಾಗ್ರಹದ ನಂತರ ನಿಧನರಾಗ್ತಾರೆ. ಈ ಘಟನೆ ದೇಶಾದ್ಯಂತ ಆಕ್ರೋಶ ಮತ್ತು ದುಃಖವನ್ನ ಉಂಟು ಮಾಡುತ್ತೆ. ಭಗತ್ ಸಿಂಗ್ ಅವರ ಜೈಲು ಜೀವನದ ಮತ್ತೊಂದು ಪ್ರಮುಖ ಅಂಶ ಯಾವ್ದು ಗೊತ್ತಾ? ಅವರ ಓದು. ಜೈಲಿನಲ್ಲಿ ಇದ್ದರೂ ಅವರು ಪುಸ್ತಕಗಳನ್ನ ಓದೋದನ್ನ ನಿಲ್ಲಿಸ್ತಾ ಇರಲಿಲ್ಲ. ರಾಜಕೀಯ, ತತ್ವಶಾಸ್ತ್ರ, ಇತಿಹಾಸ, ಸಾಹಿತ್ಯ, ಅರ್ಥಶಾಸ್ತ್ರ, ವಿವಿಧ ಚಿಂತಕರ ಕೃತಿಗಳನ್ನ ಓದ್ತಾ ಇದ್ರು, ಟಿಪ್ಪಣಿಗಳನ್ನ ಮಾಡ್ತಾ ಇದ್ರು, ತಮ್ಮ ವಿಚಾರಗಳನ್ನ ಬರ್ಕೋತಾ ಇದ್ರು. ಅದಕ್ಕಾಗಿಯೇ ಭಗತ್ ಸಿಂಗ್ ಅವರನ್ನ ಕೇವಲ ಶಸ್ತ್ರ ಹಿಡಿದ ಯುವಕ ಎಂದು ನೋಡುವುದು ಅವರ ವ್ಯಕ್ತಿತ್ವವನ್ನ ತುಂಬಾ ಸಣ್ಣದಾಗಿ ನೋಡುವಂತಾಗುತ್ತೆ. ಜೈಲಿನಲ್ಲಿದ್ದಾಗ ಭಗತ್ ಸಿಂಗ್ ತಮ್ಮ ಅಧಿಕಾರಗಳು ಮತ್ತು ವಿಚಾರಗಳ ಬಗ್ಗೆ ಗಂಭೀರವಾಗಿ ಬರಿತಾ ಬರ್ತಾರೆ. ಅವರ ಪ್ರಸಿದ್ಧ ಬರಹಗಳಲ್ಲಿ ಒಂದು ವೈ ಐ ಆಮ್ ಆನ್ ಏಥಿಸ್ಟ್, ನಾನು ನಾಸ್ತಿಕನಾಗಿರುವುದೇಕೆ. ಈ ಬರಹದಲ್ಲಿ ಅವರು ತಮ್ಮ ವೈಯಕ್ತಿಕ ನಂಬಿಕೆಗಳ ಬಗ್ಗೆ ತಾರ್ಕಿಕವಾಗಿ ಚರ್ಚಿಸಿದ್ದಾರೆ. ಇದು ನಮಗೆ ಒಂದು ಮಹತ್ವದ ಸಂಗತಿಗಳನ್ನ ತೋರಿಸುತ್ತೆ. ಭಗತ್ ಸಿಂಗ್ ಯಾವುದೇ ವಿಚಾರಗಳನ್ನ ಕೇವಲ ಕೇಳಿ ಒಪ್ಪಿಕೊಳ್ಳುವಂತ ವ್ಯಕ್ತಿಯಾಗಿರಲಿಲ್ಲ. ಅವರು ಪ್ರಶ್ನಿಸ್ತಾ ಇದ್ರು, ಪರಿಶೀಲಿಸ್ತಾ ಇದ್ರು, ಓದ್ತಾ ಇದ್ರು ಮತ್ತು ನಂತರ ತಮ್ಮದೇ ನಿರ್ಧಾರಕ್ಕೆ ಬರ್ತಾ ಇದ್ರು. ಅದಕ್ಕಾಗಿ ಇಂದಿಗೂ ಭಗತ್ ಸಿಂಗ್ ಅವರು ಕೇವಲ ಒಂದು ಐತಿಹಾಸಿಕ ವ್ಯಕ್ತಿಯಾಗಿಲ್ಲ, ಅವರು ಯುವ ಜನತೆಗೆ ಪ್ರಶ್ನಿಸುವಂತ ಮನೋಭಾವದ ಒಂದು ಸಂಕೇತವಾಗಿದ್ದಾರೆ. ಲಾಹೋರ್ ಕಾನ್ಸ್ಪಿರಸಿ ಕೇಸ್ ಮುಂದುವರಿಯುತ್ತೆ. ಭಗತ್ ಸಿಂಗ್, ಸುಖದೇವ್, ರಾಜ್ಗುರು ಮೂವರಿಗೂ ಮರಣದಂಡನೆ ವಿಧಿಸಲಾಗುತ್ತೆ. ಅವರ ಕುಟುಂಬಕ್ಕೆ ಇದು ಎಂತ ನೋವಾಗಿರ್ಬೋದು ಎಂಬುದನ್ನ ಊಹಿಸ್ಕೊಳ್ಳೋದಕ್ಕೂ ಕಷ್ಟ ಆಗುತ್ತೆ. ಒಬ್ಬ ತಾಯಿ ತನ್ನ ಮಗನನ್ನ ಕಳೆದುಕೊಳ್ತಾ ಇದ್ದಾರೆ, ಒಬ್ಬ ತಂದೆ ತನ್ನ ಮಗನನ್ನ ಕಳೆದುಕೊಳ್ತಾ ಇದ್ದಾರೆ. ಆದರೆ ಭಗತ್ ಸಿಂಗ್ ತಮ್ಮ ವೈಯಕ್ತಿಕ ಬದುಕಿಗಿಂತ ತಾವು ನಂಬಿದ್ದಂತ ಆದರ್ಶಕ್ಕೆ ಹೆಚ್ಚಿನ ಮಹತ್ವವನ್ನ ನೀಡ್ತಾ ಇದ್ದಾರೆ. ಅವರು ಕೇವಲ ತಮ್ಮ ಜೀವನವನ್ನ ಕಳೆದುಕೊಂಡಿಲ್ಲ, ತಮ್ಮ ಕುಟುಂಬಕ್ಕೆ ಅಪಾರವಾದ ನೋವನ್ನ ಬಿಟ್ಟು ಹೋಗಿದ್ದಾರೆ. ಅದಕ್ಕಾಗಿ ಅವರ ತ್ಯಾಗವನ್ನ ಗೌರವಿಸುವಾಗ ಅವರ ಹಿಂದಿರುವ ಕುಟುಂಬದ ನೋವನ್ನು ಕೂಡ ನಾವು ನೆನಪಿಸಿಕೊಳ್ಳಬೇಕು. 1931ರ ಮಾರ್ಚ್ ಭಗತ್ ಸಿಂಗ್ ಅವರ ಜೀವನದ ಕೊನೆಯ ದಿನ. ಅವರಿಗೆ ಮರಣದಂಡನೆ ವಿಧಿಸಲಾಗಿತ್ತು. ಅವರ ವಯಸ್ಸು ಕೇವಲ 23 ಈ ವಯಸ್ಸಿನಲ್ಲಿ ಸಾಮಾನ್ಯವಾಗಿ ಒಬ್ಬ ಯುವಕ ತನ್ನ ಭವಿಷ್ಯದ ಕನಸುಗಳನ್ನ ಕಟ್ಟಿಕೊಳ್ತಾ ಇರ್ತಾನೆ. ಆದರೆ ಭಗತ್ ಸಿಂಗ್ ಅವರು ತಮ್ಮ ಜೀವನದ ಅಂತ್ಯವನ್ನ ಎದುರಿಸ್ತಾ ಇರ್ತಾರೆ. ಅವರ ಕೈಯಲ್ಲಿ ಇನ್ನೂ ಪುಸ್ತಕಗಳಿತ್ತು, ಅವರ ಮನಸ್ಸಿನಲ್ಲಿ ಇನ್ನೂ ವಿಚಾರಗಳಿತ್ತು, ಅವರ ಮುಂದೆ ಇನ್ನು ಬದುಕಬೇಕಾದಂತ ವರ್ಷಗಳಿದ್ವು. ಆದರೆ ಅವರು ತಮ್ಮ ಆಯ್ಕೆಯಿಂದ ಹಿಂದೆ ಸರಿಲಿಲ್ಲ. ಮಾರ್ಚ್ 23, 1931 ಲಾಹೋರ್ ಜೈಲು ಭಗತ್ ಸಿಂಗ್, ಸುಖದೇವ್, ರಾಜ್ಗುರು ಮೂವರನ್ನು ಗಲ್ಲಿಗೇರಿಸಲಾಯಿತು. ಭಾರತದ ಸ್ವಾತಂತ್ರ್ಯ ಹೋರಾಟದ ಇತಿಹಾಸದಲ್ಲಿ ಆ ದಿನ ಶಾಶ್ವತವಾಗಿ ಉಳಿಯಿತು. 3 ಯುವ ಜೀವಗಳು ಅಂತ್ಯಗೊಂಡವು, ಆದರೆ ಅವರ ವಿಚಾರಗಳು ಅಂತ್ಯವಾಗಲಿಲ್ಲ. ಅವರ ಮರಣದ ನಂತರ ಭಗತ್ ಸಿಂಗ್ ಅವರ ಹೆಸರು ಭಾರತಾದ್ಯಂತ ಇನ್ನಷ್ಟು ವೇಗವಾಗಿ ಹರಡಿತು. ಅವರ ಚಿತ್ರ, ಅವರ ಬರಹಗಳು, ಅವರ ತ್ಯಾಗ ಮುಂದಿನ ಪೀಳಿಗೆಗಳಿಗೆ ಪ್ರೇರಣೆ ಆಯಿತು. ಸೊ ಇವಾಗ ಹೇಳ್ತೀನಿ ಕೇಳಿ, ಭಗತ್ ಸಿಂಗ್ ಅವರನ್ನ ನೆನಪಿಸ್ಕೊಳ್ಬೇಕಾದ್ರೆ ಕೇವಲ ಅವರ ಟೋಪಿ ಮತ್ತು ಅವರ ಮೀಸೆಯನ್ನ ನೆನಪಿಸ್ಕೊಳ್ಳೋದಲ್ಲ, ಅವರ ಕೈಯಲ್ಲಿದ್ದಂತ ಪುಸ್ತಕವನ್ನ ನೆನಪಿಸ್ಕೊಳ್ಳಿ, ಅವರ ಪ್ರಶ್ನೆಗಳನ್ನ ನೆನಪಿಸ್ಕೊಳ್ಳಿ, ಅವರ ಚಿಂತನೆಗಳನ್ನ ನೆನಪಿಸ್ಕೊಳ್ಳಿ, ಅವರ ಧೈರ್ಯವನ್ನ ನೆನಪಿಸ್ಕೊಳ್ಳಿ ಮತ್ತು ಅವರ ತ್ಯಾಗವನ್ನ ಗೌರವದಿಂದ ನೆನಪಿಸ್ಕೊಳ್ಳಿ. ಕೇವಲ 23 ವರ್ಷಗಳ ಜೀವನ, ಆದರೆ ಒಂದು ಶತಮಾನ ಕಳೆದರೂ ಅವರ ಹೆಸರು ಇನ್ನು ಭಾರತೀಯರ ನೆನಪಿನಲ್ಲಿ ಜೀವಂತವಾಗಿದೆ. ಮತ್ತು ಸ್ವಾತಂತ್ರ್ಯಕ್ಕಾಗಿ ತಮ್ಮ ಜೀವನವನ್ನೇ ಅರ್ಪಿಸಿದಂತ ಆ ಯುವ ಕ್ರಾಂತಿಕಾರಿಯ ಹೆಸರು ಭಗತ್ ಸಿಂಗ್. ಅವರಿಗೆ ನಮ್ಮ ಗೌರವ, ನಮ್ಮ ನಮನ. ಇಂಕ್ವಿಲಾಬ್ ಜಿಂದಾಬಾದ್.